ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ನಮ್ಮ ನಾನು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಅತ್ಲಾಡಿ ಮಧುವನದ ನಿವಾಸಿಯಾಗಿದ್ದು, ನನ್ನ ಹೆಸರು ಲಕ್ಷ್ಮೀ ಕೆ ಅಂತ. ನಾನು ತೀರಾ ತುಂಬ ಬಡವಳಾಗಿದ್ದು, ನನಗೆ ಗಂಡನಾಗಲಿ ಮಕ್ಕಳಾಗಲಿ ಯಾರೂ ಇಲ್ಲ, ಯಾರೂ ನನಗೆ ಸಹಾಯ ಮಾಡುವವರಿರಲಿಲ್ಲ. ನಾನಷ್ಟೂ ಕಷ್ಟದ ಪರಿಸ್ಥಿತಿಯಲ್ಲಿದ್ದೆ. ನನ್ನ ಮನೆ ಸಣ್ಣ ಮನೆ, ತೆಂಗಿನ ಮಡ್ಲಿನ ಮನೆಯಾಗಿತ್ತು. ಒಂದು ನೆಲದ ಮೇಲೆ ಟಾರ್ಪಲ್ ಹಾಕಿ ನಾನು ಮಳೆಗಾಲಕ್ಕೆಲ್ಲ ಒಳಗೆಲ್ಲ ತುಂಬ ತಂಪು ಬರ್ತಿತ್ತು ಅಂತ ಹಾಗೆಲ್ಲ ಮಾಡಿ ನಾನು ಮಲಗ್ತಿದ್ದೆ. ಮತ್ತು ನನ್ನ ಆರೋಗ್ಯನೂ ಸರಿಯಾಗಿರಲಿಲ್ಲ. ಈಗ ನನಗೆ ಆಗ ನನ್ನ ನೆರವಿಗೆ ಬಂದವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪರಮ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮನವರು. ಅವರು ನನ್ನ ನೆರವಿಗೆ ಬಂದರು. ಸಂಘದ ಕಾರ್ಯಕರ್ತರ ಮುಖಾಂತರ ಅವರಿಗೆ ನನ್ನ ಎಲ್ಲ ವಿಷಯಗಳು ಯಾರೂ ಇಲ್ಲ, ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಒಬ್ಬರು ಅತ್ಲಾಡಿ ಮಧುವನದಲ್ಲಿ ವಾಸಿಸುತ್ತಿದ್ದಾರೆ ಎಂದು ಅವರಿಗೆ ತಿಳಿದು ಅವರು ನನಗೆ ಪ್ರತಿ ತಿಂಗಳು 2022ನೇ ಇಸವಿಯಿಂದ ಜೂನ್ ತಿಂಗಳಿಂದ ಪ್ರತಿ ತಿಂಗಳು ಮಾಸಾಸನ ಮತ್ತು ವಾತ್ಸಲ್ಯ ಕಿಟ್ಟು ವಾತ್ಸಲ್ಯ ಮನೆ ನಿರ್ಮಿಸಿ ಕೊಟ್ಟಿದ್ದಾರೆ. ಅದರಿಂದ ನನಗೆ ತುಂಬ ಈಗ ನಾನು ಆರೋಗ್ಯವಂತಳಾಗಿ ಇದ್ದೇನೆ. ಮತ್ತು ನನ್ನ ಮನೆಯ ಸುತ್ತಮುತ್ತ ಪರಿಸರವನ್ನು ಚೊಕ್ಕಟವಾಗಿಟ್ಟುಕೊಂಡು ಈಗ ನಾನು ಮೊದಲಿನಿಂದ ತುಂಬ ಆರೋಗ್ಯ ನನ್ನ ಸುಧಾರಿಸಿದೆ. ಇವತ್ತು ಏಪ್ರಿಲ್ 2 ಇವತ್ತು ಹನುಮ ಜಯಂತಿಯ ದಿನದಂದೇ ನಮ್ಮ ಮಾತೃಶ್ರೀ ಅಮ್ಮನವರ ಹುಟ್ಟುಹಬ್ಬ ಬಂದಿದೆ. ಹಾಗಾಗಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು, ನನ್ನ ಶುಭಾಶಯಗಳು. ಮತ್ತು ನನ್ನಂಥವರಿಗೆ ಯಾರೂ ಇಲ್ಲ, ಗಂಡ ಇಲ್ಲ, ಮಕ್ಕಳಾಗಲಿ ಯಾರೂ ಇಲ್ಲ, ನಿರ್ಗತಿಗಳಾಗಿದ್ದವಳಿಗೆ ಇದೊಂದು ತಿರುಕನ ಕನಸಲ್ಲ. ಮತ್ತು ಅವರ ಹುಟ್ಟುಹಬ್ಬದ ದಿನವೇ ನನಗೆ ಹಣ್ಣು ಹಂಪಲು ನನ್ನ ಮನೆಗೆ ತಂದು ತಲುಪಿಸಿದ್ದಾರೆ. ಹಾಗಾಗಿ ಅವರಿಗೆ ಸದಾ ಹೀಗೆ ಅವರ ಆಶೀರ್ವಾದ ನಮ್ಮಂಥವರ ಮೇಲಿರಲಿ ಎಂದು ನಾನು ಸದಾ ದೇವರಲ್ಲಿ ಬೇಡಿಕೊಳ್ಳುತ್ತೀನಿ. ನನ್ನ ಬಾಳು ಬಂಗಾರ ಆಗಲು ಶ್ರೀಕ್ಷೇತ್ರ ಧರ್ಮಸ್ಥಳ ಹೆಗ್ಗಡೆ ದಂಪತಿಗಳು ಕಾರಣವಾಗಿದ್ದಾರೆ. ಆದುದರಿಂದ ಅವರಿಗೆ ಇನ್ನಷ್ಟು ನಮ್ಮಂಥವರಿಗೆ ಸೇವೆ ಮಾಡುವ ಶಕ್ತಿಯನ್ನು ಆ ಶ್ರೀ ಮಂಜುನಾಥನು ಕರುಣಿಸಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ.